ಪ್ರಧಾನಿಗಳಾಗಿದ್ದವರು, ಮುಖ್ಯಮಂತ್ರಿಗಳಾಗಿದ್ದವರು ಇದನ್ನು ಮಾಡಬಾರ್ದಾ? ಅವರಿಗೆ ಹಕ್ಕಿಲ್ಲೋ? ಪ್ರಧಾನಮಂತ್ರಿ ಅನ್ನೋ ಕಾರಣಕ್ಕಾಗಿ ದೇವಸ್ಥಾನಕ್ಕೆ ಹೋಗಬಾರ್ದಾ ಅಥವಾ ದೇವಸ್ಥಾನ ಉದ್ಘಾಟನೆ ಮಾಡಬಾರ್ದಾ? ಇಷ್ಟೆಲ್ಲ ಉದ್ಘಾಟನೆ ಆಗತ್ತಂತೆ. ಧರ್ಮ ನಿರಪೇಕ್ಷತೆ, ಜಾತ್ಯತೀತ ಅಂತಂದರೆ ಎಲ್ಲ ಜಾತಿಗಳನ್ನು ಒಗ್ಗೂಡಿಸ್ಕೊಂಡು ಹೋಗುತ್ತಾ ಅಥವಾ ಎಲ್ಲ ಜಾತಿಗಳನ್ನು ದೂರ ಮಾಡೋದಾ? ಇದು ಪ್ರಶ್ನೆ. ಬನ್ನಿ, ಮೋದಿಗೆ ಉದ್ಘಾಟನೆ ಹಕ್ಕು ಇಲ್ವಾ ಅಂತ ಒಂದು ಪ್ರಶ್ನೆ ಇಲ್ಲಿಗ ಉದ್ಭವ ಆಗುತ್ತೆ. ದೂರಿನಲ್ಲಿ ಮೋದಿ ಮತ್ತು ಯೋಗಿ ಬಗ್ಗೆ ಸಾಂವಿಧಾನಿಕ ಪ್ರಶ್ನೆಯನ್ನು ಇದೀಗ ಎತ್ತಲಾಗಿದೆ. ಪ್ರಧಾನಿ CMಗೆ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಭಾಗಿಯಾಗುವ ಹಕ್ಕು ಇಲ್ವಾ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಯಿತು. ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಜನಸಾಮಾನ್ಯರನ್ನು ಪ್ರತಿನಿಧಿಸ್ತಾರೆ, ಆ ದೂರದಾರ ಹೇಳೋದು, ಅಥವಾ ಇದರ ಬಗ್ಗೆ ಚರ್ಚೆ ಆಗ್ತಾ ಇರೋದು. ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಜನಸಾಮಾನ್ಯರನ್ನು ಪ್ರತಿನಿಧಿಸ್ತಾರೆ. ಜನಸಾಮಾನ್ಯರಂತೆ ನಾಯಕರಿಗೂ ಧಾರ್ಮಿಕ ಸ್ವಾತಂತ್ರ್ಯ ಇದೆ ಅಲ್ವಾ? ಈಗ ಒಬ್ಬ ವ್ಯಕ್ತಿ ಒಂದು ದೇವಸ್ಥಾನವನ್ನು ಉದ್ಘಾಟನೆ ಮಾಡ್ತಾರೆ, ಆತನಿಗೆ ಧಾರ್ಮಿಕ ಸ್ವಾತಂತ್ರ್ಯ. ಪ್ರಧಾನಮಂತ್ರಿ ಆದ ತಕ್ಷಣ ಆತನಿಗೆ ಧಾರ್ಮಿಕ ಸ್ವಾತಂತ್ರ್ಯ ಇಲ್ವಾ? ಈ ಥರ ಬರುತ್ತೆ. ಇನ್ನು ಜನಸಾಮಾನ್ಯಂತೆ ನಾಯಕರಿಗೂ ಧಾರ್ಮಿಕ ಸ್ವಾತಂತ್ರ್ಯ ಇದೆ ಅಂದರೆ ಇದು ಕೋರ್ಟ್ ಈ ಥರ ಬರ್ಬೋದು ಅಂತ. ಅಂದರೆ ಮೋದಿಗೆ ಉದ್ಘಾಟನೆ ಹಕ್ಕಿಲ್ವಾ ಅಂತೇಳೋ ಕೋರ್ಟ್ ಏನು ಹೇಳ್ಬೋದು? ದೂರಿನಲ್ಲಿ ಮೋದಿ ಯೋಗಿ ಬಗ್ಗೆ ಸಾಂವಿಧಾನಿಕ ಪ್ರಶ್ನೆ ಎತ್ತಲಾಗಿದೆ. ಪ್ರಧಾನಿ CM ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಭಾಗಿಯಾಗುವ ಹಕ್ಕಿಲ್ವಾ ಅಂತ ಕೇಳಿದಾಗ ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಜನಸಾಮಾನ್ಯರನ್ನ ಪ್ರತಿನಿಧಿಸ್ತಾರೆ, ಅವರ ಪ್ರತಿನಿಧಿ. ಜನಸಾಮಾನ್ಯಂತೆ ನಾಯಕರಿಗೂ ಧಾರ್ಮಿಕ ಸ್ವಾತಂತ್ರ್ಯ ಇದೆ. ಪ್ರಧಾನಿ CMಗೆ ಸಂವಿಧಾನದ 25ನೇ ಅನುಚ್ಛೇದದ ಅಡಿ ಧಾರ್ಮಿಕ ಹಕ್ಕಿದೆ. ನೋಡಿ, ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಬೋಲಾದಾಸ್ ಅವರು ಕೋರ್ಟ್ಗೆ ಹೋದರೂ ಕೂಡ ಕೋರ್ಟ್ ಇದನ್ನೇ ಹೇಳಬೇಕಾಗತ್ತೆ. ಯಾಕಂದರೆ ಕಾನೂನು ಪ್ರಕಾರ ಕೋರ್ಟ್ ಯಾವುದನ್ನು ಹೇಳುತ್ತೆ, ಸಾಂವಿಧಾನಿಕವಾಗಿ ಏನು ಹೇಳಬೇಕಾಗತ್ತೆ ಅದೇನು ಹೇಳ್ಬೋದು. ಪ್ರಧಾನಿ CMಗೆ ಸಂವಿಧಾನದ 25ನೇ ಅನುಚ್ಛೇದದಡಿ ಧಾರ್ಮಿಕ ಹಕ್ಕಿದೆ. ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಭಾಗಿಯಾಗಲು ಪ್ರಧಾನಿ ಮತ್ತು CM ಅವರಿಗೆ ಸಂಪೂರ್ಣ ಹಕ್ಕಿದೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡಬಹುದು ಅನ್ನುವಂಥ ಮಾಹಿತಿ ನಮಗೆ ಬರ್ತಾ ಇರುವಂಥ ಮಾಹಿತಿ, ಮತ್ತು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಚಾರ.